ಬ್ರದರ್ ಬಂದ್ರಾ? ಬನ್ನಿ, ನಾನೇ ಬಂದು ಮೀಟ್ ಮಾಡ್ಬೇಕು ಅನ್ಕೊಂಡಿದ್ದೆ. ಯಾಕೆ ಬ್ರದರ್, ಇದು ಪ್ರಾಜೆಕ್ಟ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಇದೆಯಾ? ಕಮಾನ್ ಬ್ರದರ್, ಏನಾದ್ರೂ ಮಿಸ್ಟೇಕ್ ಆದ್ರೆ ಮಾತ್ರ ನಿಮ್ಮನ್ನು ಮೀಟ್ ಮಾಡ್ತೀನಿ ಅನ್ನೋ ತರ ಹೇಳ್ತಾ ಇದ್ದೀರಲ್ಲ. ಹಾಗೇನಿಲ್ಲ ಬ್ರದರ್, ಜಸ್ಟ್ ಕೇಳಿದೆ ಅಷ್ಟೇ. ಬ್ರದರ್ ಏನೂ ಇಲ್ಲ, ವಿಷಯ ಇಷ್ಟೇ. ಒಂದು 4 ದಿನದ ಮಟ್ಟಿಗೆ ನಾನು ಆಫೀಸಲ್ಲಿ ಇರಲ್ಲ. ಈ ಪ್ರಾಜೆಕ್ಟ್ ಸಂಬಂಧಪಟ್ಟಂಗೆ ಮೀಟಿಂಗ್ಸು, ಪ್ರೊಸೀಡಿಂಗ್ಸು ಎಲ್ಲ ನೀವೇ ನೋಡ್ಕೋಬೇಕಾಗತ್ತೆ. ಅಯ್ಯೋ ಯಾಕೆ ಬ್ರದರ್, ಮತ್ತಿನ್ ಯಾವ್ದಾದ್ರು ಚಾಲೆಂಜ್ ಗಿಲೆಂಜ್ ತಗೊಂಡ್ಬಿಟ್ರಾ? ಅಯ್ಯೋ, ಆಲ್ರೆಡಿ ಒಂದು ಚಾಲೆಂಜ್ ಮಾಡಿ ಸಾಕಾಗ್ಬಿಟ್ಟಿದೆ, ಮತ್ತೆ ಇನ್ನೊಂದು ಚಾಲೆಂಜ್ ಬೇಡಪ್ಪ. ಜಸ್ಟ್ ಕಿಡಿಂಗ್ ಬ್ರದರ್. ಹೌದು, ಯಾಕೆ ರಜಾ ತಗೋತಿದ್ದೀರಾ? ಎನಿಥಿಂಗ್ ಸ್ಪೆಷಲ್? ಅಲ್ಲ, ಇಫ್ ಯು ಕಂಫರ್ಟಬಲ್ ನನ್ನ ಹತ್ರ ಹೇಳ್ಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ. ಹೇಳಕ್ಕೇನು ಇಲ್ಲ ಬ್ರದರ್, ನಾವು ಒಂದು ಫ್ಯಾಮಿಲಿ ಟೂರ್ ಹೋಗೋಣ ಅನ್ಕೊಂಡಿದೀವಿ. ಫ್ಯಾಮಿಲಿ ಟೂರಾ? ಒಳ್ಳೆ ವಿಷಯ ಬ್ರದರ್. ಅಲ್ಲ, ಟೂರ್ ಅಂದ್ರೆ ತುಂಬಾ ಟ್ರಾವೆಲ್ ಎಲ್ಲ ಇರತ್ತಲ್ಲ, ಕಾಮತ್ ಸರ್ಗೆ ಟ್ರಾವೆಲ್ ಅಂದ್ರೆ ಓಕೆನಾ? ಅಯ್ಯೋ, ಅಪ್ಪ ಬರ್ತಾ ಇಲ್ಲ. ಫ್ಯಾಮಿಲಿ ಟೂರ್ ಅಂದ್ರೆ ನಾನು, ಕಿಶನ್, ಪೂಜಾ, ಭಾಗ್ಯ, ಕುಸುಮ ಅವರು ಮತ್ತೆ ತನ್ಮಯ್. ಅಮ್ಮ, ಭಾಗ್ಯ, ತನ್ಮಯ್ ಎಲ್ಲ ಬ್ರದರ್ ಹೇಗ್ ಫ್ಯಾಮಿಲಿ ಆದ್ರು? ಅಲ್ಲ, ಈ ಭಾಗ್ಯ ಎಷ್ಟು ಹೇಳಿದ್ದೀನಿ ನಾನು, ನನ್ನ ಬ್ರದರ್ ಮಧ್ಯ ಬರಬೇಡ, ಅವರಿಂದ ದೂರ ಇರು ಅಂತ 1000 ಸಲ ಹೇಳಿದ್ದೀನಿ. ಅಷ್ಟೆಲ್ಲ ಹೇಳಿದ್ಮೇಲೂ ಚಾರಿಟಬಲ್ ಟ್ರಸ್ಟ್ MD ಆಗಿ ಸೇರಿತ್ತು. ಇವಾಗ ಫ್ಯಾಮಿಲಿ ಟ್ರಿಪ್ ಬೇರೆ ಹೋಗ್ತಾ ಇದ್ದಾರೆ. ಏನ್ ಕರ್ಮನೋ. ಬ್ರದರ್ ಏನಾಯ್ತು, ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಬ್ರದರ್, ಅದೇ ಇದು ಮೀಟಿಂಗ್ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಹೆಂಗ್ ಹ್ಯಾಂಡಲ್ ಮಾಡೋದು ಅಂತ. ಬ್ರದರ್, ದಿಸ್ ಇಸ್ ವೆರಿ ಗುಡ್. ತುಂಬಾ ಕಮಿಟೆಡ್ ಆಗಿ ಕೆಲಸ ಮಾಡ್ತೀರಾ, ಸಿಕ್ಕಾಪಟ್ಟೆ ಡೆಡಿಕೇಶನ್ ತೋರಿಸ್ತೀರಾ. ಇದಕ್ಕೆ ನೀವು ಅಂದ್ರೆ ಇಷ್ಟ ಆಗೋದು ನನಗೆ. ಓ, ಕಾಲೇಜ್ ಬಿಡೋ ಟೈಮ್ ಬೇರೆ ಆಯ್ತು. ಇವಾಗ ಕಾಲ್ ಮಾಡಿ ಒಳ್ಳೆ ಕೇರ್ ಮಾಡಬೇಕು, ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ ಅಂತ. ಅವಳು ಇವಾಗ ಒಂಥರ ಮಡಕೆ ಮಾಡೋ ಮಣ್ಣಿನ ಹಾಗೆ ಹುಷಾರಾಗಿ ಶೇಪ್ ಕೊಡ್ತಾ ಹೋಗ್ಬೇಕು, ಇಲ್ಲ ಅಂದ್ರೆ ಕೈ ತಪ್ಪ ಹೋಗ್ತಾಳೆ. ಎಲ್ಲ ನನ್ನ ಕರ್ಮ. ಇನ್ನ ಏನೇನ್ ಮಾಡ್ಬೇಕು? ಹಾಯ್ ಆಂಟಿ. ಹಾಯ್ ತಂಬಿ, ಎಲ್ಲಿದ್ಯಾ? ಈಗ ತಾನೇ ಕಾಲೇಜ್ ಮುಗೀತು, ಮನೆ ಕಡೆಗೆ ಹೊರಟಿದ್ದೆ. ನಡ್ಕೊಂಡು ಹೋಗ್ತಿದ್ಯಾ? ಆಟೋ ಮಾಡ್ಕೊಂಡು ಹೋಗು. ಪರವಾಗಿಲ್ಲ ಆಂಟಿ, ಬಸ್ ಸ್ಟ್ಯಾಂಡ್ ತನಕ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀನಿ. ಬೇಡ ಬೇಡ, ನಿನಗೆ ನಡೆಯೋದಕ್ಕೆ ಕಷ್ಟ ಆಗತ್ತೆ. ಒಂದ್ ಕೆಲಸ ಮಾಡು, ಆಟೋ ಮಾಡ್ಕೊಂಡು ಬೇಡ ಬೇಡ ಬೇಡ, ಸೀದಾ ನನ್ನ ಆಫೀಸ್ ಹತ್ರ ಬಂದ್ಬಿಡು. ಆಫೀಸ್ ಕಡೆಗ? ಹಾ, ಲೊಕೇಶನ್ ಕಳಿಸ್ತೀನಿ, ಆಟೋ ಬುಕ್ ಮಾಡ್ಕೊಂಡು ಸೀದಾ ಇಲ್ಲಿಗೆ ಬಂದ್ಬಿಡು. ಇಲ್ಲಿಂದ ಹೋಗ್ತಾ ಹಾಗೆ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಮನೆಗೆ ಹೋಗೋಣ. ಇಲ್ಲ ಇಲ್ಲ ಆಂಟಿ, ಪರವಾಗಿಲ್ಲ, ನಾನು ಸೀದಾ ಮನೆಗೆ ಹೋಗ್ತೀನಿ. ತಂದಿ, ಇಷ್ಟು ಪ್ರೀತಿಯಿಂದ ಕರಿತಿದ್ದೀನಿ, ಬರಲ್ಲ ಅಂತ ಹೇಳ್ತಿದ್ಯಲ್ಲ, ನನಗೆ ಬೇಜಾರಾಗತ್ತೆ. ಆಂಟಿ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಇಲ್ಲ ತಂದಿ, ನೀನ್ ಇಲ್ಲಿ ಬಂದಿಲ್ಲ ಅಂದ್ರೆ ನಂಗೆ ನಿಜವಾಗ್ಲೂ ಬೇಜಾರಾಗತ್ತೆ. ಐ ಅಂಡರ್ಸ್ಟ್ಯಾಂಡ್ ತಂದಿ, ನಿನ್ಗೆ ಆಫೀಸಿಗೆ ಬರೋದಕ್ಕೆ ಮುಜುಗರ ಆಗುತ್ತೆ ಅಂತ. ಒಂದ್ ಕೆಲಸ ಮಾಡು, ನೀನ್ ಇಲ್ಲಿ ಬಂದು ನನಗೆ ಕಾಲ್ ಮಾಡು, ನಾನು ಕಾರ್ ಕೀ ಕೊಡ್ತೀನಿ, ಕಾರಲ್ಲಿ ಕೂತ್ಕೊಂಡು ವೇಟ್ ಮಾಡು. ನನ್ ಕೆಲಸ ಮುಗ್ದಿದ ತಕ್ಷಣ ಬರ್ತೀನಿ, ಇಬ್ರು ಒಟ್ಟಿಗೆ ಹೋಗೋಣ. ತನ್ವಿ, ಇಲ್ಲಿ ಒಂದು ಮೇನ್ ರೋಡ್ ಇದೆ, ಅಲ್ಲಿ ಚಾಟ್ಸ್ ಸಖತ್ತಾಗಿ ಸಿಗುತ್ತೆ, ಅಲ್ಲೇ ತಿನ್ಕೊಂಡು ಹೋಗೋಣ. ಏನ್ ಯೋಚನೆ ಮಾಡ್ತಿದ್ದೆ ತನ್ವಿ, ಬರೋದಕ್ಕೆ ಇಷ್ಟ ಇಲ್ವಾ? ಪರವಾಗಿಲ್ಲ ಬಿಡು, ನಾನು ಫೋರ್ಸ್ ಮಾಡಲ್ಲ. ಹಲೋ ಆಂಟಿ, ಆಂಟಿ ಹಲೋ. ಏನ್ ಇವ್ರು ಫೋನೇ ಕಟ್ ಮಾಡ್ಬಿಟ್ರು? ಬೇಜಾರಾಯ್ತು ಅನ್ಸುತ್ತೆ ಪಾಪ. ನಿಜ ಹೇಳ್ಬೇಕು ಅಂದ್ರೆ ನನಗ್ ಆಫೀಸ್ ಹತ್ರ ಹೋಗಕ್ ಇಷ್ಟನೇ ಇಲ್ಲ. ನಾನ್ ಬರಲ್ಲ ಅಂದಿದ್ಕೆ ಬೇಜಾರ್ ಮಾಡ್ಕೊಂಡ್ರೆ ಏನೋ. ನಾನು ಆಫೀಸ್ ಹತ್ರ ಹೋಗಿಲ್ಲ ಅಂದ್ರೆ ಪಕ್ಕಾ ಬೇಜಾರ್ ಮಾಡ್ಕೋತಾರೆ ಪಾಪ. ಅವ್ರು ನನಗೋಸ್ಕರ ನಮ್ ಮನೆಗೆಲ್ಲ ಬಂದಿದ್ದಾರೆ, ಮನೆಯವ್ರ ಹತ್ರ ಏನೇನೋ ಅನ್ಸ್ಕೊಂಡಿದ್ದಾರೆ. ಇವಾಗ ನಾನು ಹೋಗ್ಲಿಲ್ಲ ಅಂದ್ರೆ ನಿಜವಾಗ್ಲೂ ತಪ್ಪಾಗುತ್ತೆ. ಬರ್ತೀನಿ ಅಂತ ಹೇಳ್ತೀನಿ. ಏ ತನ್ವಿ, ನಾನೇನ್ ಬೇಜಾರಾಗಿ ಕಾಲ್ ಕಟ್ ಮಾಡಿದ್ದು ಅನ್ಕೊಂಡಿದ್ಯಾ? ಇಲ್ಲ, ನಿನ್ನ ಮ್ಯಾನ್ಯುಪ್ಲೇಟ್ ಮಾಡೋಣ ಅಂತಾನೆ ಕಾಲ್ ಕಟ್ ಮಾಡಿದ್ದು. ಬಟ್ ನೀನ್ ಯಾಕೆ ವಾಪಸ್ ಕಾಲ್ ಮಾಡ್ತಾ ಇಲ್ಲ? ನನ್ ಕಟ್ ಮಾಡಿದ ತಕ್ಷಣ ನಿನ್ಗೆ ನಾನಂದ್ರೆ ಹಾ ನನಗೆ ಬೇಕಾಗಿದ್ದು.
ತನ್ವಿ ಏನಾಯ್ತು? ಆಂಟಿ ಸಾರಿ ಆಂಟಿ, ನಾನು ಆಫೀಸ್ ಹತ್ರ ಬರಲ್ಲ ಅಂದಿದ್ಕೆ ನಿಮಗೆ ಬೇಜಾರಾಯ್ತು ಅಂತ ಗೊತ್ತು. ನೀವ್ ಬೇಜಾರ್ ಮಾಡ್ಕೋಬೇಡಿ, ನಾನು ಬರ್ತೀನಿ, ಲೊಕೇಶನ್ ಕಳಿಸ್ತೀನಿ ನಂಗೆ. ವಾವ್ ಸೂಪರ್ ತನ್ವಿ, ಥ್ಯಾಂಕ್ ಯು ಸೋ ಮಚ್. ಇವಾಗಲೇ ಲೊಕೇಶನ್ ಕಳಿಸ್ತೀನಿ. ಓ ಭಾಗ್ಯ, ಇಲ್ಲೇ ಇದೆಯಾ? ಒಂದು ಒಳ್ಳೆ ಡೋಸ್ ರೆಡಿ ಮಾಡಿದ್ದೀನಿ, ನೋಡ್ತಾ ಇರು. ನಾಳೆಗೆ ಕೊಟ್ಬಿಡಿ ಆಯ್ತಾ? ಭಾಗ್ಯ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ವಿಷಯ? ಆಕ್ಚುಲಿ ನನ್ಗೆ ಸ್ವಲ್ಪ ಕೆಲಸ ಇತ್ತು, ಬೇಗ ಹೋಗ್ಬೇಕಿತ್ತು. ಹೋಗ್ಬೋದಾ? ಹಾ ಶ್ರೇಷ್ಠ, ಆರಾಮಾಗಿ ಹೋಗ್ಬೋದು. ಭಾಗ್ಯ, ಅದೇನಂದ್ರೆ ನನ್ ಮಗಳು ತನ್ವಿ ಇವಾಗಿನ್ನು ಕಾಲೇಜ್ ಮುಗಿಸ್ ಬಂದಿದ್ದಾಳೆ. ಅವಳನ್ನ ಇವತ್ತು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಮೇಡಮ್, ನಿಮಗೆ ಕಾಲೇಜ್ಗೆ ಹೋಗೋ ಮಗಳಿದ್ದಾಳ? ಹೌದೌದು, ತನ್ವಿ ಅಂತ ಅವಳ ಹೆಸರು. ಇವಾಗ PUC ಮಾಡ್ತಿದ್ದಾಳೆ. ತುಂಬಾ ಕೋಪಿಷ್ಟೆ. ನಾನಂದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ನಾನ್ ಬೇರೆ ಇವಾಗ ಅವಳ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೀನಿ. ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಮುಗೀತು ನನ್ ಕತೆ. ನನ್ ಗಂಡನ ಇಬ್ರು ತಲೆ ಕೆಳಗಡೆ ಮಾಡ್ಬಿಡ್ತಾಳ ಅಷ್ಟೇ. ಮೇಡಮ್, ನೀವು ಹೇಳ್ತಿರೋದು ಕೇಳ್ತಿದ್ರೆ ನಿಮ್ ಮಗಳು ಕ್ಯೂಟ್ ಇರುತ್ತಲ್ವಾ? ಹೌದೌದು, ಶಿ ಇಸ್ ವೆರಿ ಕ್ಯೂಟ್. ಎಷ್ಟೇ ಆದ್ರೂ ನನ್ ಮಗಳಲ್ವಾ? ಅವಳಾಗ್ಲೇ ಬಂದು ವೇಟ್ ಮಾಡ್ತಿರ್ತಾಳೆ. ನಾನ್ ನೋಡಿದ್ರೆ ಇಲ್ಲಿ ಮಾತಾಡ್ತಾ ಇದ್ದೀನಿ ನೋಡು. ನಾನೇನು ಹೊರಡ್ತೀನಿ. ಇಲ್ಲ ಅಂದ್ರೆ ನನ್ ಬಂಗಾರಿ ಕೋಪ ಮಾಡ್ಕೊಳ್ತಾಳೆ. ಭಾಗ್ಯ, ನಾನಿನ್ನು ಹೊರಡ್ತೀನಿ. ಏ ಭಾಗ್ಯ, ಎಲ್ ಕಳ್ದೋಗಿದ್ಯಾ? ನನ್ ಮಗಳು ನನ್ಗೋಸ್ಕರ ವೇಟ್ ಮಾಡ್ತಿರ್ತಾಳೆ. ಮ್ಯಾಮ್, ಒಂದ್ ನಿಮಿಷ. ನನ್ ಮಗಳು ತನ್ವಿ ಇವಾಗಿನ್ನು ಕಾಲೇಜ್ ಮುಗಿಸ್ ಬಂದಿದ್ದಾಳೆ. ನನ್ ಬಂಗಾರಿ ಕೋಪ ಮಾಡ್ಕೊಳ್ತಾಳೆ. ಭಾಗ್ಯ, ನನಗ್ ತುಂಬಾ ಚೆನ್ನಾಗ್ ಗೊತ್ತು ನೀನ್ ಬಂದೇ ಬರ್ತೀಯಾ ಅಂತ. ಇವಾಗ ನಾನು ಕೊಟ್ಟಿರೋ ಡೋಸ್ ಇದೆಯಲ್ಲ, ಇದು ನಿನ್ ಜೀವಮಾನದಲ್ಲಿ ಅನ್ಭವಿಸಿರಲ್ಲ. ಇಷ್ಟಕ್ಕೆ ಮುಗಿಯಲ್ಲ ಭಾಗ್ಯ. ಇವಾಗ ನೀನ್ ಪಕ್ಕ ಬಂದೇ ಬರ್ತೀಯ. ಹೊರಗಡೆ ಬಂದ್ ನೋಡು, ಪಿಕ್ಚರ್ ಅಭಿ ಬಾಕಿ ಹೇ. ಹಕ್ಕಿ ನಾನು ಅನ್ಕೊಂಡಂಗೆ ಬರ್ತಾ ಇದೆ.
ಕಾಲೇಜ್ ಹೇಗಾಯ್ತು? ಚೆನ್ನಾಗಾಯ್ತಾ? ಹ್ಞೂ ಆಂಟಿ ಚೆನ್ನಾಗಿತ್ತು. ಹೊಡೋಣ. ಬೈ ದ ವೇ ತನ್ವಿ ಪುಟ್ಟ, ನೀನ್ ಈ ಔಟ್ಫಿಟ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಥ್ಯಾಂಕ್ ಯು ಆಂಟಿ. ನನ್ ಮಗಳು ತನ್ವಿ ಇವಾಗಿನ ಕಾಲೇಜ್ ಮುಗಿಸ್ ಬಂದಿದ್ದಾಳೆ. ನಾನಂದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಗಾರ್ಮೆಂಟ್ ಸ್ಕೂಲ್ಗೆ ಬುಕ್ಸ್ ಪೆನ್ಸ್ ಕೊಡ್ಬೇಕಾಗಿತ್ತು. ಅದ್ರ ಡಿಸ್ಟ್ರಿಬ್ಯೂಷನ್ ಯಾವಾಗಿದೆ ಅಪ್ಡೇಟ್ ಕೊಡಿ ಅಂತ ಭಾಗ್ಯ ಅವ್ರನ್ನ ಕೇಳಿದ್ದೆ. ಏನಾಯ್ತು ಅಂತ ಕೇಳೋಣ. ಮೇಡಮ್ ಮೇಡಮ್ ಏನಾಯ್ತು ಮೇಡಮ್? ಮೇಡಮ್ ಎದ್ದೇಳಿ ಮೇಡಮ್. ಎದ್ದೇಳಿ ಮೇಡಮ್. ಮೇಡಮ್ ಎದ್ದೇಳಿ ಮೇಡಮ್. ಮೇಡಮ್ ಏನಾಯ್ತು ಮೇಡಮ್? ಮೇಡಮ್ ಬೇಗ ಆಂಬುಲೆನ್ಸ್ ಫೋನ್ ಮಾಡಿ ಸರ್. ಏನಾಯ್ತು ಮೇಡಮ್? ಮೇಡಮ್ ಭಾಗ್ಯ ಮೇಡಮ್ ಎದ್ದೇಳಿ ಮೇಡಮ್. ಮೇಡಮ್ ಏನಾಯ್ತು ಮೇಡಮ್? ಬೇಗ ವಿಷಯ ಮಾಡಿ ತಿಳಿಸ್ರಿ ಅವ್ರಿಗೆ. ಹೇಳ್ತೀನಿ. ಹಲೋ ಭಾಗ್ಯ, ಅದು ಹಾರಿ ಸರ್, ನಾನ್ ಪ್ರಿಯಾ ಮಾತಾಡ್ತಿರೋದು. ನೀವು ಭಾಗ್ಯ ಅವ್ರ ಫೋನ್ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಭಾಗ್ಯ ಅವರೆಲ್ಲಿ? ಅದು ಭಾಗ್ಯ ಮೇಡಮ್ ಬಿದ್ಬಿಟ್ಟು ತಲೆಗೆ ಏಟ್ ಮಾಡ್ಕೊಂಡಿದ್ದಾರೆ ಸರ್. ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ದಾರೆ ಸರ್. ವಾಟ್? ಸರ್ ಬ್ಲೀಡಿಂಗ್ ಬೇರೆ ಆಗ್ತಿದೆ. ಅವ್ರು ಎದ್ದೇಳ್ತಾನೆ ಇಲ್ಲ ಸರ್. ಸರಿ, ನಾನು ಇವಾಗ್ಲೇ ಬಂದೆ. ಭಾಗ್ಯ 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 ಅವರೇ, ಒಂದ್ ಕೆಲಸ ಮಾಡಿ, ನನ್ನ ಕಾರಲ್ಲಿ ಮಲಗಿಸಿ, ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಬೇಗ ಬೇಗ ಎತ್ಕೊಳ್ಳಿ ಎತ್ಕೊಳ್ಳಿ. ಭಾಗ್ಯ ಭಾಗ್ಯ ಇಷ್ಟೊತ್ತಾದ್ರೂ ಇವಳು ಯಾಕಪ್ಪ ಇನ್ನೂ ಬಂದಿಲ್ಲ? ದಿನ ಇಷ್ಟೊತ್ತಿಗೆ ಬಂದ್ಬಿಡೋಳಲ್ಲ. ಬೆಳಗ್ಗೆ ಬೇರೆ ಮತ್ತೆ ಗಾಬರಿ ಆಗ್ತಿದೆ ಅಂತ ಧಾವಂತ ಪಟ್ಕೊಂಡು ಫೋನ್ ಮಾಡಿದ್ಲು. ಏನಾಯ್ತು ಇವಳಿಗೆ? ಅಲ್ಲ, ಒಂದ್ ಪಕ್ಷ ತಡ ಆಗೋದಿದ್ರೆ ಅತ್ತೆ ನಾ ಬರೋದು ತಡ ಆಗತ್ತೆ ಅಂತ ಫೋನ್ ಮಾಡಿ ಹೇಳ್ಬೇಕು ತಾನೆ. ಅಲ್ಲ, ಆ ಥರ ಅವಳು ಯಾವತ್ತೂ ಮಾಡ್ದೋಳಲ್ಲ. ಅಯ್ಯಯ್ಯೋ, ಮಳೆ ಬೇರೆ ಬರೋ ಹಾಗಿದೆ. ಕೊಡೆ ತಗೊಂಡು ಹೋದ್ಲು ಇಲ್ವೋ ಅವಳು? ಯಾವುದಕ್ಕೂ ನಾನೇ ಒಂದ್ಸಲ ಫೋನ್ ಮಾಡಿ ಕೇಳ್ಬಿಡ್ತೀನಿ.
ಗೆಳತಿ ಕಾಲ್ ಮಾಡ್ತಾ ಇದ್ದಾರೆ. ಈಗ ಹೇಳಿದ್ರೆ ಗಾಬರಿ ಪಟ್ಕೋತಾರ ಏನೋ. ಹಾಸ್ಪಿಟಲ್ಗೆ ಸೇರ್ಸಿದ್ಮೇಲೆ ಎಲ್ಲ ವಿಷಯನೂ ಹೇಳ್ತೀನಿ. ಭಾಗ್ಯ ಭಾಗ್ಯ ಇವರಮ್ಮ ಇವ್ರು ನನ್ನ ಫೋನೇ ತೆಗಿತಿಲ್ವಲ್ಲ, ಏನಾಗಿದೆ ಇವಳಿಗೆ? ಮನೇಲಿ ಆಗ್ತಿರೋ ಘಟನೆಗಳಿಗೂ ಇವಳು ಫೋನ್ ತೆಗೆದೇ ಇರಕ್ಕೂ ಯಪ್ಪ ನನಗೆ ಭಯ ಆಗ್ತಿದ್ಯಲ್ಲ ದೇವ್ರೆ. ಇನ್ನೊಂದ್ಸಲ ಮಾಡ್ತೀನಿ. ಓ, ಗೆಳತಿ ಗಾಬರಿ ಮಾಡ್ಕೊಂಡಿದ್ದಾರೆ. ಭಾಗ್ಯ ಇನ್ನೂ ಮನೆಗೆ ಬಂದಿಲ್ಲ ಅಂತ. ಈಗಲೇ ಎಲ್ಲ ಹೇಳ್ಬಿಡೋಣ. ಹಲೋ ಭಾಗ್ಯ, ಭಾಗ್ಯ ಎಲ್ಲಿದೀಯಾ? ಆವಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ತಾನೇ ಇಲ್ಲ. ಮಳೆ ಬೇರೆ ಬರೋ ತರ ಆಗಿದೆ. ಅಯ್ಯೋ ಎಲ್ಲಿದ್ಯೋ ಏನೋ, ಇನ್ನೂ ಮನೆಗ್ ಬಂದಿಲ್ಲ ಅಂತ ನಾನು ಎಷ್ಟು ತಲೆ ಬಿಸಿ ಮಾಡ್ಕೊಂಡಿದ್ದೀನಿ ಗೊತ್ತಾ ನಿಂಗೆ? ಗೆಳತಿ, ಇದು ಭಾಗ್ಯ ಅಲ್ಲ, ನಾನು ಆದಿ. ಫ್ರೆಂಡು ಭಾಗ್ಯ ಎಲ್ಲಿದ್ದಾಳೆ? ಗೆಳತಿ, ಟೆನ್ಷನ್ ಮಾಡ್ಕೋಬೇಡಿ. ಭಾಗ್ಯ ಅವರು ತಲೆ ಸುತ್ತ ಬಿದ್ದಿದ್ದಾರೆ. ತಲೆಗೆ ಒಂದು ಸಣ್ಣದಾಗಿ ಏಟಾಗಿದೆ. ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಸ್ಪಿಟಲ್ ಸೇರ್ಸಿದ್ಮೇಲೆ ನಿಮ್ಗೆಲ್ಲ ವಿಷಯನೂ ಹೇಳ್ತೀನಿ. ಫ್ರೆಂಡು ಫ್ರೆಂಡು ಏನ್ ಹೇಳ್ತಿದ್ಯಾ? ಭಾಗ್ಯ ಗೆಳತಿ, ಗಾಬರಿ ಪಟ್ಕೊಳ್ಳೋಂಥದ್ದು ಏನಿಲ್ಲ. ಅಯ್ಯೋ ಫ್ರೆಂಡು, ಅವಳು ಬೆಳಗ್ಗಿಂದ ಏನು ತಿಂದಿಲ್ಲ. ಇರ್ಬೋದೋ ಏನೋ. ಅದು ಅಲ್ಲದೆ ತನ್ವಿ ವಿಷಯದಲ್ಲಿ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ ಪಾಪ. ಅದಕ್ಕೂ ಹೀಗಾಗಿರ್ಬೋದು. ಅಯ್ಯೋ ನನ್ ಭಾಗ್ಯ. ಗೆಳತಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಧೈರ್ಯವಾಗಿರ್ಬೇಕು ನೀವೀಗ. ನಾನು ಹಾಸ್ಪಿಟಲ್ ರೀಚ್ ಆಗ್ತೀನಿ, ಆಮೇಲೆ ಏನು ಎತ್ತ ಅಂತೆಲ್ಲ ಹೇಳ್ತೀನಿ, ಸರಿನಾ? ಅಯ್ಯೋ ದೇವ್ರೆ, ಯಾಕೆ ನನ್ ಮಗಳಿಗೆ ಈ ತರ ಅಗ್ನಿ ಪರೀಕ್ಷೆ ನಾವು ಕೊಡ್ತಿದ್ಯಾ? ಇದರಿಂದ ನಿನಗೆ ಏನ್ ಸುಖ ಸಿಗತ್ತೆ? ಯಾಕೆ ಹೀಗ್ ಮಾಡ್ತಿದ್ಯಾ ದೇವ್ರೆ? ಭಾಗ್ಯ, ಎಷ್ಟು ಸಕ್ಕತ್ತಾಗಿದೆ ಅಲ್ವಾ? ನೀನ್ ಬರ್ದೇ ಹೋಗಿದ್ರೆ ಮಿಸ್ ಮಾಡ್ಕೊಳ್ತಿದ್ದೆ ತಾನೆ? ಹೌದಂಟಿ, ಪಕ್ಕಾ ಮಿಸ್ ಮಾಡ್ಕೋತಿದ್ದೆ. ಥ್ಯಾಂಕ್ ಯು ಸೋ ಮಚ್. ದಟ್ಸ್ ಓಕೆ ತನ್ವಿ. ನೀನ್ ಏನಾದ್ರೂ ಆ ಮನೇಲಿ ಇದ್ದಿದ್ರೆ ಇದೆಲ್ಲ ಸಿಗ್ತಾನೆ ಇರ್ಲಿಲ್ಲ. ಸಂಜೆ ಆದ್ರೆ ಮನೆಗೆ ಹೋಗ್ಬೇಕು, ರಾತ್ರಿ ಆದ್ರೆ ಮನೆಯಿಂದ ಈಚೆನೆ ಬರೋ ಹೋಗಿಲ್ಲ. ಮನೆಯಲ್ಲೇ ಯಾವಾಗ್ಲೂ ಇರ್ಬೇಕು. ಈ ತರ ಎಲ್ಲ ರಿಸ್ಟ್ರಿಕ್ಷನ್ಸ್ ಇದ್ರೆ ಏನು ಎಕ್ಸ್ಪ್ಲೋರೇ ಮಾಡಕ್ ಆಗಲ್ಲ ತನ್ವಿ. ನಿನ್ಗೆ ಈ ತರ ಎಲ್ಲ ಎಂಜಾಯ್ಮೆಂಟು ಆ ಮನೇಲಿ ಇದ್ದಿದ್ರೆ ಸಿಗ್ತಿರ್ಲಿಲ್ಲ ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ಓಹ್ ಸಾರಿ, ಖಾಲಿ ಆಗಿದೆ ಅಲ್ವಾ? ಹೋಗಿ ಇನ್ನೊಂದ್ ಪ್ಲೇಟ್ ತಗೋಬಾ ಹೋಗು. ಬೇಡ ಆಂಟಿ, ಸಾಕು. ಅವಾಗ್ಲಿಂದ ತಿಂದು ಹೊಟ್ಟೆ ತುಂಬೋಗಿದೆ. ಮುಜುಗರ ಪಡ್ಕೋಬೇಡ ತನ್ವಿ, ಹೋಗಿ. ಬೇಡ ಆಂಟಿ. ತನ್ವಿ ಹೋಗು. ನಿಜವಾಗ್ಲೂ ಬೇಡ. ಹೋಗು, ಪರವಾಗಿಲ್ಲ.
ಭಾಗ್ಯ ಭಾಗ್ಯ ನರ್ಸ್ 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 ಡಾಕ್ಟರ್ ಅಲ್ಲಿ ಚೇಂಬರ್ ಅಲ್ಲಿ ಇದ್ದಾರೆ. ನೀವು ಕರ್ಕೊಂಡು ಹೋಗಿ, ನಾನು ಡಾಕ್ಟರ್ ಕರ್ಕೊಂಡು ಬರ್ತೀನಿ. ಪ್ಲೀಸ್ ಪ್ಲೀಸ್ ಹೋಗಿ. ರಾಜೇಶ್, ಅದು ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದೀರಾ? ನನ್ನ ಫ್ರೆಂಡ್ ಒಬ್ರು ತಲೆಗೆ ಏಟ್ ಮಾಡ್ಕೊಂಡಿದ್ದಾರೆ, ಬ್ಲಡ್ ಹೋಗ್ತಾ ಇದೆ, ಅನ್ಕಾನ್ಶಿಯಸ್ ಆಗಿದ್ದಾರೆ. ಪ್ಲೀಸ್ ಬಂದು ನೋಡಿ. ಬನ್ನಿ ಹೋಗೋಣ ಬನ್ನಿ. ಹಾ ಬನ್ನಿ ಬನ್ನಿ. ಅಯ್ಯೋ ದೇವ್ರೆ, ಅಲ್ಲ ನನ್ನ ಫ್ರೆಂಡ್ ಏನಾಗಿದೆ? ಫೋನ್ ಮಾಡಿದ್ರೆ ತಗೋತಾನೆ ಇಲ್ವಲ್ಲ. ಅಲ್ಲ ಇವನು ಭಾಗ್ಯನ ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾನೆ? ಅವಳು ಹೇಗಿದ್ದಾಳೋ ಏನೋ, ಯಾಕೋ ತುಂಬಾ ಭಯ ಆಗ್ತಿದೆ. ಭಾಗ್ಯ ನೋಡ್ಬೇಕು ಅನಿಸ್ತಾ ಇದೆ. ಏನಪ್ಪ ಮಾಡ್ಲಿ? Oh